ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ತಾಜುಲ್ ಉಲಮಾ ಭವನ ಬೆಳಪು ಇದರ ಅಧೀನದಲ್ಲಿ KMJ SYS SSF ಬೆಳಪು ಯೂನಿಟ್ ಇದರ ವತಿಯಿಂದ ಲೆಡಿಗೋಷನ್ ಹಾಸ್ಪಿಟಲ್ ಮಂಗಳೂರು, ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ಇದರ ಸಹಯೋಗದಲ್ಲಿ ಸಮಸ್ತ 100ನೇ ವಾರ್ಷಿಕದ ಅಂಗವಾಗಿ ಬೆಡ್ಸೈಬೋ ಇದರ 399ನೇ ರಕ್ತದಾನ ಶಿಬಿರ ಇವತ್ತು ಬೆಳಪುವಿನ ನಜೀರ್ ಸಾಬ್ ಸಭಾಂಗಣ ಬೆಳಪು ಗ್ರಾಮ ಪಂಚಾಯತ್ ಇಲ್ಲಿ ಜರುಗುತ್ತಿದೆ. ನಮ್ಮೆಲ್ಲ ಕಾರ್ಯಕರ್ತರು ಹಾಗೂ ನಾಯಕರು ಬಹಳ ಹುಮ್ಮಸ್ಸಿನಿಂದ ರಕ್ತದಾನ ಮಾಡ್ತಾ ಇದ್ದಾರೆ. ಇವರೆಲ್ಲ ರಕ್ತದಾನದ ವಿಡಿಯೋಸು ಹಾಗೂ ಅದರ ಮುಂಚೆ ನಡೆದ ಉದ್ಘಾಟನಾ ಸಮಾರಂಭ ಎಲ್ಲದರ ಪ್ರತಿಯೊಂದು ವಿಡಿಯೋಸ್ಗಳನ್ನು ತೋರಿಸ್ತೇನೆ, ಬನ್ನಿ. ಬೆಳಪು ಗ್ರಾಮದಲ್ಲಿ ಸುನ್ನತ್ ಜಮಾತಿನ ಆದರ್ಶವನ್ನು ಪಸರಿಸುತ್ತಾ ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡುತ್ತಾ ಗುರುತಿಸಿಕೊಂಡಿರುವ ಪ್ರಖ್ಯಾತ ಧಾರ್ಮಿಕ ಸಂಘಟನೆಗಳಾದ ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾತ್, ಸುನ್ನಿ ಯುವಜನ ಸಂಘ ಹಾಗೂ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಬೆಳಪು ಶಾಖೆಯ ಹಲವಾರು ವರ್ಷಗಳ ಪ್ರಮುಖ ಉದ್ದೇಶವಾಗಿತ್ತು ಬೆಳಪುವಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಬೇಕೆಂದು. ರಕ್ತದಾನ ಎಂಬ ಮಹಾದಾನವನ್ನು ಜೀವದಾನ ಎಂದರೂ ತಪ್ಪಾಗಲಿಕ್ಕಿಲ್ಲ. 1 ಯೂನಿಟ್ ರಕ್ತದಿಂದ 3 ಜೀವಗಳನ್ನು ಉಳಿಸಬಹುದು ಎಂದು ಜಗತ್ತಿನ ಎಲ್ಲ ವೈದ್ಯರು ತಿಳಿಸಿರುವ ಪ್ರಮುಖ ಸಂಗತಿಯಾಗಿದೆ. ಇಂತಹ ಒಂದು ಮಹಾದಾನವನ್ನು KMJ SYS SSF ಸದಸ್ಯರು ತಾಜುಲ್ ಉಲಮಾ ಭವನದ ಅಧೀನದಲ್ಲಿ SSF ಬ್ಲಡ್ ಸೈಬು ಇದರ 399ನೇ ರಕ್ತದಾನ ಶಿಬಿರವನ್ನು ಬೆಳಪು ಗ್ರಾಮ ಪಂಚಾಯತ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದರು. ಸಭೆಯ ಉದ್ಘಾಟನೆಯನ್ನು ಬೆಳಪು ಗ್ರಾಮದ ಅಭಿವೃದ್ಧಿಯ ಹರಿಕಾರ, ಬೆಳಪು ಗ್ರಾಮವನ್ನು ಇಡೀ ದೇಶದಲ್ಲಿ ಗುರುತಿಸುವಂತೆ ಮಾಡಿದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರು ನೆರವೇರಿಸಿದರು. ತನ್ನ ಕಷ್ಟದ ಸಮಯದಲ್ಲಿ ನನ್ನನ್ನು ರಕ್ತದಾನ ಮೂಲಕ ಉಳಿಸಿರುವುದು ನನ್ನ ಒಬ್ಬ ಮುಸ್ಲಿಂ ಮಿತ್ರ. ರಕ್ತಕ್ಕೆ ಯಾವುದೇ ಜಾತಿ ಧರ್ಮದ ಹಂಗಿಲ್ಲ, ಎಲ್ಲರ ರಕ್ತವೂ ಒಂದೇ. ಇಂತಹ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ KMJ SYS SSF ಸದಸ್ಯರು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇನ್ನಷ್ಟು ಸಮಾಜಮುಖಿ ಸೇವೆಗಳು ಇವರಿಂದ ಆಗಲಿ ಎಂದು ಶುಭ ಹಾರೈಸಿದರು. ನಮ್ಮ ಗ್ರಾಮದಲ್ಲಿ ಇನ್ನು ಮುಂದೆಯೂ ಸೌಹಾರ್ದತೆ ಹೀಗೆಯೇ ಮುಂದುವರಿಯಲಿ, ಜನರಿಗೆ ಉಪಕಾರವಾಗುವ ಕೆಲಸಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದು ಇದೇ ವೇಳೆ ತಿಳಿಸಿದರು. ಸುನ್ನಿ ಜಮಿಯತುಲ್ ಮುಅಲ್ಲಮೀನ್ ಇದರ ರಾಜ್ಯ ಕೋಶಾಧಿಕಾರಿ ಬಹುಮಾನ್ಯ ಅಬ್ದುಲ್ ರಶೀದ್ ಸಕಾಫಿ ಮಜೂರು ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ರಕ್ತದಾನದ ಶ್ರೇಷ್ಠತೆಯನ್ನು ನೆರೆದಿರುವ ಜನರಿಗೆ ತಿಳಿಸಿದರು. ಅತಿಥಿಗಳಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಬಳಿಕ ಬಂದ ಅತಿಥಿಗಳು ಚಿಕ್ಕದಾಗಿ ಹಾಗೂ ಚೊಕ್ಕದಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ರಕ್ತದಾನ ಶಿಬಿರದಲ್ಲಿ ಅಬ್ದುಲ್ ಮಜೀದ್ ಅನೀಫಿರವರು 31ನೇ ಬಾರಿಯ ರಕ್ತದಾನ ಮಾಡುವ ಮೂಲಕ ನಾಯಕರು ಯಾವತ್ತೂ ಇತರರಿಗೆ ಮಾದರಿಯಾಗಿ ಜೀವಕಾರುಣ್ಯ ಸೇವೆಗಳನ್ನು ಮಾಡಿ ತೋರಿಸಬೇಕು ಎಂಬ ಸಂದೇಶವನ್ನು ಸಾರುವ ಮೂಲಕ ರಕ್ತ ನೀಡಿ ಅಧಿಕೃತವಾಗಿ ರಕ್ತದಾನವನ್ನು ಉದ್ಘಾಟಿಸಿದರು. ರಕ್ತದಾನವೆಂಬ ಮಹಾದಾನಕ್ಕೆ SYS SSF ಕಾರ್ಯಕರ್ತರು ಮಾತ್ರವಲ್ಲದೆ ಊರಿನ ಯುವಕರು ಕೂಡ ಬಹಳ ಹುಮ್ಮಸ್ಸಿನಿಂದ ಭಾಗವಹಿಸಿದ್ದರು. KMJ SYS SSF ವತಿಯಿಂದ ನಡೆಸಿದ ಈ ಒಂದು ಪುಟ್ಟ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿತು. ಈ ಬಗ್ಗೆ ಕಾರ್ಯಕರ್ತರು, ಗ್ರಾಮಸ್ಥರು ಹಾಗೂ ಅತಿಥಿಗಳು ಏನು ಹೇಳಿದ್ದಾರೆ ಅನ್ನುವುದನ್ನು ಕೇಳೋಣ, ಬನ್ನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. സമസ്ത 100ನೇ വാർഷിക സമ്മേളനത്തിൽ ഭാഗമായിട്ട് ಬೆಳಪು ತಾಜುಲ್ ಉಲಮಾ ಭವನ അതേപോലെ KMJ SYS SSF ಬೆಳಪು ಯೂನಿಟ್ നടത്തിയിട്ടുള്ള ബ്ലഡ് സൈബോ കാര്യക്രമ അൽഹംദുലില്ലാ ഒരു ജീവിതത്തിന് അത്യാവശ്യമായ ഒന്നേക്ക് ഒരു ചോര ചെല്ലത് ആ ചോരത്ത് ഡൊണേറ്റ് ആക്കിടവർ ഈ ಕಾರ್ಯಕ್ರಮ അള്ളാഹു നല്ല ഒരു യശസ്വിയായിട്ട് ഇത് ಕಾರ್ಯಾಚರಣೆ ആക്കി ಹೋಗು. അള്ളാഹു ഖൈറും സന്തോഷം കൊടുത്ത് അനുഗ്രഹിക്കട്ടെ. എല്ലാവിധ ആശംസ ചെന്നുകൊണ്ടുള്ള അള്ളാഹു ബർക്കത്ത് നൽകട്ടെ. ആമീൻ യാ റബ്ബൽ ആലമീൻ. SSF ಬೆಳಪು ಯೂನಿಟ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ರಕ್ತದಾನ ಶಿಬಿರ ಎಲ್ಲ ಯುವಕರು ಬಂದು ರಕ್ತದಾನ ಮಾಡಿ ಯಶಸ್ವಿ ಮಾಡಿದ್ದಾರೆ. ಸೊ ನಾವು ತುಂಬ ಬಡವರು ಲೆಡಿಗೋಷನ್ ಹಾಸ್ಪಿಟಲಲ್ಲಿ ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಚಿಕಿತ್ಸೆಗಾಗಿ. ಅವರಿಗೆ ನಾವು ಉಚಿತವಾಗಿ ರಕ್ತವನ್ನು ನೀಡುತ್ತೇವೆ. ಸೊ ಅದರಲ್ಲಿ APL ಇರಲಿ, BPL ಇರಲಿ, ಯಾವುದೇ ರೋಗಿ ಇರಲಿ, ಲೆಡಿಗೋಷನಲ್ಲಿ ಬಂದು ಜಾಯ್ನ್ ಆಗಿರ್ತಕ್ಕಂಥ ರೋಗಿಗಳಿಗೆ ಉಚಿತ ರಕ್ತದಾನವನ್ನು ಕೊಡ್ತಾಯಿದ್ದೇವೆ. ಸೊ ಇದೆಲ್ಲ ಒಂದು ಪುಣ್ಯ ಕಾರ್ಯ. ಏನಿವತ್ತು ನೀವು ಆಯೋಜನೆ ಮಾಡಿದಿರ್ತಲ್ಲ ಬ್ಲಡ್ ಕ್ಯಾಂಪು, ಈ ಎಲ್ಲ ಪುಣ್ಯ ಕಾರ್ಯ ನಿಮಗೆ ಸೇರ್ತಕ್ಕಂಥದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು
ಕ್ಯಾಂಪಲ್ಲಿ ಈಗಾಗಲೇ ಒಂದು 28 ಯೂನಿಟ್ ಸಂಗ್ರಹ ಇದೆ. ಸೊ ಒಂದು 50ರಿಂದ 60 ಯೂನಿಟ್ ಸಂಗ್ರಹ ಆಗ್ಬೋದಂತ ನಿರೀಕ್ಷೆಯಲ್ಲಿ ಇಟ್ಟಿದ್ವಿ. ಅವು ಒಂದು 60 ಜನ ಮಾಡಿದರೆ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಮತ್ತು ನಮಗೂ ಕೂಡ ಅಲ್ಲಿಂದ ಬಂದು ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತಾ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ತಾಜುಲ್ ಉಲಮಾ ಭವನ ಇದರ ಅಧೀನದಲ್ಲಿ KMJSYS-SSF ಬೆಳಪು ಯೂನಿಟ್ ವತಿಯಿಂದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಲೇಡಿಗೋಷನ್ ಮಂಗಳೂರು ಸಹಯೋಗದಲ್ಲಿ ಸಮಸ್ತ 100ನೇ ವಾರ್ಷಿಕೋತ್ಸವ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ, ಹಾಗೆ ನಮ್ಮೆಲ್ಲರ ನಿರೀಕ್ಷೆಯಂತೆ ನಡೆಯುತ್ತಿರುವ ಈ ಬೃಹತ್ ರಕ್ತದಾನ ಶಿಬಿರ ನಮ್ಮ ನಿರೀಕ್ಷೆಗೂ ಮಿಗಿಲಾಗಿ ಎಲ್ಲ ಯುವಕರು ಹಾಗೂ ಉಸ್ತಾದರುಗಳು ಬಂದು ಪಾಲ್ಗೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಹಾಗೂ ನಮ್ಮ ಗ್ರಾಮದ ಅಭಿವೃದ್ಧಿ ಹರಿಕಾರ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಇವರ ಉದ್ಘಾಟನೆ ನೆರವೇರಿಸಿಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಗೂ ದಾನದಲ್ಲಿ ದಾನ ಶ್ರೇಷ್ಠ ದಾನ ರಕ್ತದಾನ. ನಮ್ಮ ಈ ದಾನದಿಂದ 3 ಜೀವಗಳನ್ನು ಉಳಿಸಬಹುದು. ಹಾಗಾಗಿ ಎಲ್ಲರೂ ರಕ್ತದಾನದಲ್ಲಿ ಪಾಲ್ಗೊಂಡು, ಅದು ಇಲ್ಲಿ ಅಂತಲ್ಲ ಎಲ್ಲಿ ಬೇಕಾದರೂ ರಕ್ತದಾನ ಮಾಡಿ ಜೀವವನ್ನು ಉಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ರಕ್ತದ ಒಂದು ಮಹತ್ವ ಅರಿಯಬೇಕಾದರೆ ಅದು ನಮ್ಮವರು, ನಮ್ಮ ಕುಟುಂಬದವರು ಯಾರಾದರೂ ಆಸ್ಪತ್ರೆಯಲ್ಲಿದ್ದಾಗ ಅಥವಾ ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಆ ರಕ್ತದ ಮಹತ್ವ ನಮಗೆ ಅರಿವಾಗುತ್ತದೆ. ಆದ ಕಾರಣ ಈ ನಾವು ಮಾಡಿದ ದಾನವನ್ನು ಪರಮಶಕ್ತನಾದ ಅಲ್ಲಾಹು ನಮ್ಮಿಂದ ಈ ದಾನವನ್ನು ಸ್ವೀಕರಿಸಲಿ ಹಾಗೂ ಇನ್ನಷ್ಟು ಜೀವಗಳನ್ನು ಉಳಿಸಲಿ ಎಂದು ಹೇಳುತ್ತಾ, ಬಂದ ಎಲ್ಲ ಕಾರ್ಯಕರ್ತರಿಗೂ ದಾನಿಗಳಿಗೂ ಹೃದಯಾಂತರದಿಂದ ಅಭಿನಂದನೆಗಳು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ತಾಜುಲ್ ಉಲಮಾ ಭವನ ಬೆಳಪು ಇದರ ಅಧೀನದಲ್ಲಿ KMJSYS-SSF ಬೆಳಪು ಯೂನಿಟ್ ಇದರ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಇವತ್ತು ಇಲ್ಲಿ ನಜೀರ್ ಸಾಬ್ ಸಭಾಂಗಣ ಬೆಳಪು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಲೇಡಿಗೋಷನ್ ಆಸ್ಪತ್ರೆಯ ಸಹಯೋಗದಿಂದ ಸಮಸ್ತ 100ನೇ ವಾರ್ಷಿಕ ಅಂಗವಾಗಿ ರಕ್ತದಾನ ಶಿಬಿರವು ನಾವಿಲ್ಲಿ ನಡೆಸ್ತೇವೆ. ರಕ್ತದಾನ ನೀಡಿದ ಸರ್ವ ಧರ್ಮೀಯರಿಗೂ SSF ಬೆಳಪು ಯೂನಿಟ್ ವತಿಯಿಂದ ಹೃದಯಪೂರ್ವಕ ತಾಜುಲ್ ಉಲಮಾ ಭವನ ಇದರ ಅಧೀನത്തിൽ ഒരു ബ്ലഡ് ക്യാമ്പ് ചെന്നൈ SYS KMJSSF ഡെവലപ്പ് യൂണിറ്റ്. അതേപോലെ ഞങ്ങളിവിടെ ഗൾഫ് ഗായ്സിലെ അധ്യക്ഷയായ റഫീഖ് സുലൈമാൻ കുളത്തൂർ അയാൾ വന്നിട്ട് അൽഹംദുലില്ല ഇതൊരു ವರ್ಷ ഇതൊരു ഇപ്പം ഞങ്ങളെ ಗ್ರ್ಯಾಂಡ್ ಮುಫ್ತಿಯ ಉಸ್ತಾದ್ ಶೇಖುನಾ ಅಬೂಬಕರ್ ಕಾಂತವನ್ ಉಸ್ತಾದ್ ಅಯಲ್ಲಿ ಅವ್ರ ನಿರ್ದೇಶನ ಪ್ರಕಾರ ಸಮಸ್ತ 100 ವರ್ಷ ಅದರ ಆಚರಣೆಗಳೇನಾಯಿತು 399 ಮತ್ತು ಕ್ಯಾಂಪ್ ಐತಿಕಡು ಕೂಡ ನಂಗಲೆ ಪಂಚಾಯತ್ ಬೆಳಪು ಪಂಚಾಯತ್ರೆ ಇವರು ನಜೀರ್ ಸಾಬ್ ಚೆಲ್ಡೆ ಸಭಾಂಗಣದಲ್ಲಿ ನಂಗೆ ಹಾಕಿಂಟುಲ್ಲ. ಅಲ್ಹಮ್ದುಲಿಲ್ಲ ಎಲ್ಲರೂ ನಲ್ಲೆಯವರು ಪ್ರತಿಕ್ರಿಯೆ ಹಾಕಿಂಟುಲ್ಲ ಅವ್ರ ಬಾಲಕಾರನ ಇನ್ಶಾ ಅಲ್ಲ ഞങ്ങളെ ഈ ഒരു ഇത് എല്ലാവർക്കും ഒരു ഉപകാരം അവിടെ ഒരു മാതൃകയിൽ ആട്ട് ഇനിയും ഇതേപോലെ ഞങ്ങളെ ബാലക്കാർ മുന്നിൽ വന്നിട്ട് ഇതിലെ ഒരു ആൾമാർക്ക് ഉപകാരം അവിടെ ഒരു നല്ല ഒരു സ്വരത്തിൽ ഇനിയും പാൽഗോകും. അല്ലാഹു തആല തൗഫീഖ് എന്ന അനുഗ്രഹിക്കട്ടെ. ആമീൻ യാ റബ്ബൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. തിരുസത്തെ എല്ലാ മുഅ്മിനീങ്ങൾ ഞങ്ങൾ അൽഹംദുലില്ലാ ഉണ്ട് നിങ്ങൾക്ക് ಗೊಂತಿನ പോലെ SSF ಬ್ಲಡ್ ಸೈಬೋಡೆ ಬ್ಲಡ್ ಕ್ಯಾಂಪುಲ್ಲ ഞങ്ങൾ അപ്പോൾ ಬ್ಲಡ್ ಸೈಬೋ ಚೆಂದಿಗೆ എല്ലാവർക്കും ಹೊಂದಿಕ್ಕು കർണാടകത്തെ വിവിധ ജില്ലകളിലെ എല്ലാ ഓരോ കേന്ദ്രമായിട്ട് ബ്ലഡ് സൈബോ നിരന്തരമായിട്ട് ಕಾರ್ಯಾಚರಣೆ ಹಾಕ್ಕೊಂಡಿದ್ದು ಏದು ಮೂಮೆಂಟಲ್ಲಿ ಏದು ಟೈಮಲ್ಲಿ ಏದು ನಾಳಲ್ಲಿ ಏದು ಆಸ್ಪತ್ರೆಯಲ್ಲಿ ಅವಶ್ಯಕತೆ ಉಳ್ಳೆ ಆಲ್ಮಾರ್ಗ್ ನಿರಂತರമായിട്ട് ಗೊಂತಿಲ್ಲಾಂಟ್ ಎತ್ತುಬಾಟ್ರೆ ಬಲ್ದು ಬೆಲಿಯೂರು ಸಮಾಜ ಸೇವೆ ಬ್ಲಡ್ ಸೈಬೋ SSF ಬಿಡೋದು ಹೆಲ್ಪ್ ಡೆಸ್ಕ್ ವಿಂಗಾಯ ಬ್ಲಡ್ ಸೈಬೋ ನಿರಂತರമായിട്ട് ಸೇವೆ ಹಾಕಿಕೊಂಡು ಉಡುಪಿ ಡಿಸ್ಟಿಕ್ಕಿലും ದಕ್ಷಿಣ ಡಿಸ್ಟಿಕ್ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು പോലത്തെ വലിയ ജില്ലയിൽ എത്രയോ ആൾമാർ നിരന്തരമായിട്ട് ബ്ലഡ് ക്യാമ്പ് ആക്കിയിട്ടും ബ്ലഡ് കൊടുത്തോണ്ടും സമാജ സേവയിൽ നിരതരായിട്ടുള്ള അൽഹംദുലില്ലാ ഈ വർഷത്തെ ബ്ലഡ് സൈബയുടെ ക്യാമ്പ് നടപാട്ടുള്ള ഉദ്ദേശ
ಸಮಸ್ತ ಜಮಿಯತುಲ್ ಉಲಮಾ ಚೆಲ್ಡೋರ್ ಮಹಾ ಪಂಡಿತಮಾರ ಬೆಲಿಯೂರು ಸಂಘಟನೆ ಉಂಟು. 1926 ಜನಿಚಂಗಂತೆ ಈ ಸಂಘಟನೆ 2026 ಸತತ 100 ವರ್ಷ ಸೆಂಚುರಿ ಸೆನೆಟರಿ ಉಂಟವಡು. ಅಪ್ಪ ಈ ವರ್ಷ 101ಾಮത്തെ ವರ್ಷത്തെ ಸಮಾಪ್ತಿರೆ ಮಹಾಸಮ್ಮೇಳನ ಮಲಪ್ಪುರಂ ಜಿಲ್ಲೆಯ ವಾದಿ ಹರಮೈನ್ಲಿ ಜನವರಿ 28, 29, 30, 31 4 നടക്കുമ്പോൾ അതിരെ അംഗമായിട്ട് ഇടീ ഭാരതത്തിലുള്ള എല്ലാ രാജ്യത്തെ SSF അണ്ടറിലുള്ള എല്ലാ ജില്ലയിലുള്ള ഓരോരു ഘടകത്തിൽ ഓരോരു ഡിവിഷൻ ഓരോരു സോൺ ഓരോരു സെക്ടർ ഓരോരു യൂണിറ്റ് ബ്ലഡ് സൈബോടെ 1000-ൽ മേൽ ബ്ലഡ് ക്യാമ്പ് നടപ്പാട്ടിയിട്ടുള്ള ആ ബ്ലഡ് ക്യാമ്പിൻ്റെ അംഗമായിട്ട് ഒരു യൂണിറ്റ് ഒരു ക്യാമ്പായിട്ട് ഇവിടെ ഉണ്ട്. ദക്ഷിണ കന്നഡ ജില്ലയിൽ വാരത്തിക്ക് 10-15 ക്യാമ്പ് ആകെ വലിയൊരു മഹാ കാര്യക്രമമായിരുന്നു. അൽഹംദുലില്ലാ 1000-ൽ മേലുള്ള ക്യാമ്പ് ഇത്രത്തോളം ഈ വർഷത്തെ 100ാമത്തെ വാർഷികമായ അംഗമായിട്ട് നടന്നുകൊണ്ടുണ്ട്. എൻ്റെ കൂടെ നടപ്പാട്ടിയുണ്ടുള്ള ഇതല്ലാണ്ട് ഞങ്ങൾ SSFയുടെ ബ്ലഡ് സൈബോ കോവിഡിൽ പിന്നെ ഹെൽപ്പ് ഡെസ്ക് മുഖാന്തര സതതമായിട്ട് 500-ൽ മേൽ ബ്ലഡ് റിക്വസ്റ്റ് ഞങ്ങൾക്ക് ഉടുപ്പിയുടെ അജറക്കാടും ആദർശും ഹൈടെക് ഹോസ്പിറ്റലും അതേപോലെ KMC മണിപ്പാൽ കൂടെ പോയിട്ട് നിരന്തരമായിട്ട് ബേനായ പേഷ്യൻറ്റുമാർക്ക് കർണാടകത്തെ വിവിധ രാജ്യത്തിൽ വിവിധ ಜಾಗಡೆ ಬಂದಂಗೆ ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಕೊಪ್ಪಳ, ಹೊಸಪೇಟೆ ಈ ಭಾಗത്തെ ಬಂದ ಎಲ್ಲ പേഷ്യൻറ്റുമാർക്ക് ഒരു കര മുഖാന്തര ഞങ്ങൾക്ക് കോൾ വന്നിട്ട് നെഗറ്റീവുടെ ബ്ലഡും പോസിറ്റീവുടെ ബ്ലഡും അങ്ങനെ പേരിൽ നിരന്തരമായിട്ട് ഞങ്ങൾ കൊടുത്തുകൊണ്ടുള്ള ഇതൊരു ബ്ലഡ് സൈബും ഹെൽപ്പ് ഡെസ്കിലുള്ള വലിയൊരു പ്രവർത്തനമായിട്ട് പബ്ലിക്ക് ഗൊന്താവണ്ട ആറും ഞങ്ങളെ അഭിനന്ദനാക്കാണ്ടും എല്ലാവർക്കും ബേനായ ഉപകാരത്തിലുള്ള നല്ലൊരു സ്വറ SSF ബ്ലഡ് സൈബ് ആക്കിയിട്ടുണ്ട്. ഇണ്ട് ഞങ്ങൾ അൽഹംദുലില്ലാ ഊടെ ഇത്രത്തോളം 50 ബ്ലഡ് യൂണിറ്റ് ഞങ്ങളെ കാര്യകർത്തമാർ ബ്ലഡ് കൊടുത്തോട് ശേഖരിച്ചതാണ്. സമസ്ത ജില്ലയുടെ ഈ സംഘടനയുടെ ഒരു കാലി ഒരു സ്വരം മാത്രമായിട്ട് ഈ ഇന്ന് നടപ്പാട്ട ബ്ലഡ് സൈബോടെ ഇടീ ദക്ഷിണ ഭാരതത്തിലുള്ള എല്ലാ വലിയ രാജ്യ തമിഴ്നാട്, കേരള, ആന്ധ്രാപ്രദേശ്, തെലങ്കാന, ഗോവ, കർണാടക പോലത്തെ വലിയ രാജ്യത്തിൽ ബ്ലഡ് സൈബ് നടന്നുകൊണ്ടുണ്ട്. ഇന്നും ഈ സമസ്തത്തെ 100ാം വാർഷികത പ്രചാരമായിട്ടുള്ള അത് എത്രയോ സ്വരം നടപ്പാട്ടിയിട്ടുള്ള ബഹുമാനപ്പെട്ട വറക്കൽ മുല്ലക്കോയ തങ്ങളും പാങ്ങിയൽ അഹമ്മദ് കുട്ടി മുസ്ലിയാർ അങ്ങ് തന്നെ മാർഗദർശന അങ്ങനെ ആശയ അങ്ങ് കാട്ടി തന്നങ്ങനത്തെ ആദർശത്തെ മേലെ സുന്നത്ത് ജമാഅത്തിൽ ഉറച്ചു നിൽക്കുക കുറേ കാര്യകർത്തമാരെ ഈ സമുദായത്തിക്ക് സമർപ്പണാക്കി അങ്ങനത്തെ ഈ സമസ്ത കേരള ജമിയത്തുൽ ഉലമത്തെ ഓരോരു വിംഗായ ബാലക്കാർഗുള്ളൊരു വിംഗ് SYS, സ്റ്റുഡൻസ്മാർഗുള്ളൊരു വിംഗ് SSF, ഉസ്താദ്മാർഗുള്ളൊരു വിംഗ് SJM, ആലിമീങ്ങുള്ളൊരു വിംഗ് SJU, മക്കങ്ങൾക്ക് ചെറിയ പുട്ടാണി മക്കൾക്കുള്ളൊരു വിംഗ് SBSLയുടെ വിംഗ് വിവിധ ഹന്തത്തിൽ വിവിധ ഘടകത്തിൽ പ്രവർത്തനാക്കുമ്പോൾ സമസ്ത കേരള ജമിയത്തുൽ ഉലമ കാട്ടി തന്നങ്ങനത്തെ ആ ആദർശത്തിനിൽ സതതമായ 100 വർഷത്തിൽ ഈ സമുദായത്തിക്ക് അത് എത്രയോ കൊടുക സമർപ്പണാക്കിയത്. വിദ്യാർത്ഥി രംഗത്തിലും വിദ്യാഭ്യാസ രംഗത്തിലും ലൗകികമായിട്ട് സാമാജികമായിട്ടുള്ള എല്ലാ കാര്യചಟುವಟಿಕೆയിലും ರಾಜಕೀಯമായിട്ട് ആരതും ബലമില്ലാണ്ട് സാമാജിക ശക്തിയിൽ ഞങ്ങളെ സ്വന്തം പ്രവർത്തനയിൽ ഇടീ ഓൾ ഓവർ ഇന്ത്യത്തിൽ ഞങ്ങളെ പേര് അത് പ്രവർത്തന ಮೂಲಕ ಬಂದರೆಂಗುം സാഹിത്യോത്സവ ചെല്ലെ വലിയൊരു സാഹിത്യോത്സവത്തിൽ എത്രയോ ആൾമാരെ സമുദായത്തിക്ക് അർപ്പണാക്കിയ SSF പ്രഭാഷണ ಮೂಲಕവും പിന്നെ ಲೇಖನ ಮೂಲಕവും ಇನ್ನಿತರ ಚಟುವಟಿಕೆಯಲ್ಲಿ ഇനി കർണാടക രാജ്യം ദക്ഷിണ ഭാരതാദ്യಂತ കേരളവും കർണാടകവും പിന്നെ ആന്ധ്രാപ്രദേശും ഗോവത്തിലും അത് എത്രയോ സാഹിത്യമാരെ സമുദായത്തിക്ക് സമർപ്പണാക്കി അങ്ങനത്തെ ഈ സമസ്ത കേരള ജമിയത്തുൽ ഉലമത്തെ അണ്ടറിൽ പ്രവർത്തിக்கிறങ്ങനത്തെ SSF ആ SSF സമാജത്തിക്ക് സമുദായത്തിക്ക് കുറേ കൊടുങ്ങെല്ലാം കൊടുത്തു എല്ലാവർക്കും ഒന്നിക്കും. അൽഹംദുലില്ലാ ഇങ്ങനത്തെ ഒരു സംഘടനയിൽ പ്രവർത്തനാക്കുള്ള ഒരു തോഫീക്ക് അല്ലാഹു തആല ഞങ്ങൾക്ക് തരലോട് കൂടി ഇഖ്ലാസോട് കൂടി ഈ സംഘടനയിൽ പ്രവർത്തനാക്കും. ഇന്നും സമുദായത്തിക്കും സമാജത്തിക്കും അഹ്ലു സുന്നത്തി വൽ ജമാഅത്തിക്കും ദീനുക്കും പ്രവർത്തനാക്കുള്ള ഒരു തോഫീക്ക് അല്ലാഹു തആല തറട്ട് ചെന്നിട്ട് ഇവിടെ ബന്നെ ബ്ലഡ് സൈബോൾ ബ്ലഡ് കൊടുക്കുക ബന്ധങ്ങൾക്ക് എല്ലാ കാര്യകർത്തമാർക്കും ഒരു പൂർവക അഭിനന്ദന കൃതജ്ഞത ചെന്നിട്ട് വാഖിർ ദഅവാന അൽഹംദുലില്ലാഹി റബ്ബിൽ ആലമീൻ. അസ്സലാമു ಅಲೈಕುಂ ವರಹಮತುಲ್ಲಾಹ್. ರಕ್ತ ಎಂಬುದು ಮನುಷ್ಯ ಜೀವನದ ಅಮೂಲ್ಯವಾದ ಒಂದು ಅಂಗ. ರಕ್ತದಾನ ಮೂಲಕ
ಒಬ್ಬರು ರಕ್ತದಾನ ಮಾಡುವುದರೊಂದಿಗೆ 3 ಜೀವವನ್ನು ಅಗತ್ಯ ಸಂದರ್ಭದಲ್ಲಿ ಉಳಿಸಬಹುದಾಗಿದೆ. ಇದಕ್ಕೆ ಒಂದು ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ಬ್ಲಡ್ ಸೈಬೋ ಕರ್ನಾಟಕ ಇದರ 399ನೇ ರಕ್ತದಾನ ಶಿಬಿರ, ಅದೇ ರೀತಿ ಸಮಸ್ತ ಸೆಂಟನರಿಯ ಭಾಗವಾಗಿ ಅದರ ಪ್ರಚಾರಾರ್ಥ KMJ SYS SSF ಬೆಲಪ್ಪು ಯೂನಿಟ್ ಹಮ್ಮಿಕೊಂಡಂತಹ ಈ ಒಂದು ರಕ್ತದಾನ ಶಿಬಿರವು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ರಕ್ತದಾನ ಮಾಡುವ ಮೂಲಕ ಮತ್ತೊಂದು ಜೀವವನ್ನು ಉಳಿಸುವ ಕಾರ್ಯದಲ್ಲಿ ಎಲ್ಲರೂ ಸಹಕರಿಸಿರಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ವಿಜಯಗೊಳಿಸಿರಿ ಎಂಬ SSF ಕಾಪು ಡಿವಿಷನ್ನ ಸರ್ವವಿಧದ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ರಕ್ತದಾನ ಶಿಬಿರವು ನಿರಂತರವಾಗಿ ನಡೆಯುತ್ತಿರಲಿ. ಈ ರಕ್ತದಾನವು ಮಾಡುವುದರೊಂದಿಗೆ ನಮ್ಮ ಜೀವದಲ್ಲಿರುವಂಥ ರಕ್ತವು ಉತ್ಪತ್ತಿಗೆ ಒಂದು ಕಾರಣವಾಗಿದೆ. ಅದೇ ರೀತಿ ಹಲವಾರು ಪ್ರಯೋಜನಗಳು ಈ ರಕ್ತದಾನ ಮಾಡುವ ಮೂಲಕ ನಮ್ಮ ಜೀವಕ್ಕೆ ಉಪಕಾರಿ ಇದೆ. ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರು ಕೂಡ ರಕ್ತದಾನವನ್ನು ಮಾಡುವುದರೊಂದಿಗೆ ಪ್ರೇರೇಪಿಸಿ ಎಂಬುದರೊಂದಿಗೆ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಸರ್ವವಿಧದ ಶುಭವನ್ನು ಹಾರೈಸುತ್ತಾ ರಕ್ತದಾನ ಶಿಬಿರವು ನಿರಂತರವಾಗಿ ನಡೆಯುತ್ತಿರಲಿ. ಇನ್ನೊಬ್ಬರ ಅಗತ್ಯ ತುರ್ತು ಸಂದರ್ಭಕ್ಕೆ ಎಲ್ಲ ಕಾರ್ಯಕರ್ತರು ಸಂಧಿಸುತ್ತಿರಲಿ ಎಂದು ശുഭവണ്ണ ആശംസിಸುತ್ತೇನೆ. മസ്ത് സഹകരിച്ചിരാറ്. അതേപോലെ നിങ്ങളതും നമുക്ക് ഇങ്ങനെ ഒരു ഇത് വേണം, അഭിവൃദ്ധിക്ക് ഒരു ಹುಮ್ಮಸ್ಸು ಬೇನು. ಅದು ಅತ್ತರೆ ಮಿಚ್ಚಂತ ನಾನು ನಿಪಾಟ್ರೆ. ಥ್ಯಾಂಕ್ ಯು ಸೋ ಮಚ್. ಸುಮಾರು 40 ಯೂನಿಟ್ ರಕ್ತವನ್ನು ಸಂಗ್ರಹಿಸುವ ಮೂಲಕ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಗಣ್ಯರು ಹಾಗೂ ಲೆಡಿಗೋಷನ್ ಆಸ್ಪತ್ರೆ ಹಾಗೂ ರೆಡ್ ಕ್ರಾಸ್ ಸೊಸೈಟಿಯ ಮುಖ್ಯಸ್ಥರು ರಕ್ತದಾನಿಗಳಿಗೆ ಹಾಗೂ ಆಯೋಜಕರಿಗೆ ಕೃತಜ್ಞತೆ ಹಾಗೂ ಧನ್ಯವಾದ ಹೇಳುವ ಮೂಲಕ ಸಭೆಯನ್ನು ಕೊನೆಗೊಳಿಸಲಾಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.